ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶಿಲ್ಪಾ. ಎಲ್ಲರೂ ಹೇಗಿದ್ದೀರಾ? ಇದು ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವತ್ತೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಸಿರಿಗೆರೆಗೆ ಅಂದರೆ ನಮ್ಮೂರಿಗೆ ಬಂದಿದ್ದೀವಿ. ಹಬ್ಬ ಎಲ್ಲ ಮುಗೀತು. ಅವರು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರು ಹಬ್ಬ ಎಲ್ಲ ಮುಗಿದ್ಮೇಲೆ ಬಂದಿದ್ದರು. ಬ್ಯುಸಿ ಇರ್ತಾರೆ ಅವರೆಲ್ಲ, ಹಬ್ಬಕ್ಕೂ ಅಟೆಂಡ್ ಆಗಲ್ಲ, ಫ್ರೀ ಇದ್ದಾಗ ಬಂದು ಜಾಯ್ನ್ ಆಗ್ತಾರೆ ನಮಗೆ. ಇವತ್ತು ಹಾಗೆ ಎಲ್ಲ ಹಬ್ಬ ಮುಗಿದ್ಮೇಲೆ ಬಂದರು, ಮತ್ತು ವಾಪಸ್ ಅವತ್ತೇ ಊರಿಗೆ ಹೋದರು, ಅಂದರೆ ಗಂಗಾವತಿಗೆ ಹೋದರು. ಅದೇ ಗ್ಯಾಪಲ್ಲಿ ಮಗಳ ಜೊತೆ, ಸಣ್ಣ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಅವರು ಅವತ್ತೇ ಹೋದರು. ನಾವು ಮರುದಿನ ಹೋದ್ರಾಯಿತು ಅಂತ ಅವತ್ತೊಂದು ದಿನ ಲೇಟ್ ಆಗಿಬಿಟ್ಟಿತ್ತು. ಅವತ್ತೊಂದು ದಿನ ಅಲ್ಲೇ ಇದ್ದು ಆಮೇಲೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಮರುದಿನ ನನ್ನ ಹಸ್ಬೆಂಡ್ ಬಂದೋಗಿ ಮರುದಿನ ನಾವು ಗಂಗಾವತಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ದೊಡ್ಡ ಮಗಳು ಕುರ್ಕುರೆ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿ ನಮ್ಮ ಅತ್ತೆಯವರು ಅವಳಿಗೆ ಕುರ್ಕುರೆ ತೊಗೊಂಡ್ಬಂದು ಕೊಡಿಸಿದ್ರು. ಹೀಗೆ ಭಾಳ ಕಿರಿಕಿರಿ ಮಾಡ್ತಾಳೆ ದೊಡ್ಡವಳು. ಅದು ಬೇಕು, ಇದು ಬೇಕು, ಅದು ಇದು ಅಂತ. ನಮ್ಮ ಕಡೆ ನೋಡಿ ಭತ್ತ ಜಾಸ್ತಿ ಬೆಳೀತಾರೆ. ಗಂಗಾವತಿ ಭತ್ತದ ನಾಡು ಅಂತಲೇ ಕರೀತಾರೆ. ಎಲ್ಲಿ ನೋಡಿದ್ರೂ ಒಂಥರ ಗ್ರೀನ್ರಿ ಕಾಣಿಸುತ್ತೆ. ಎಲ್ಲ ಭತ್ತದ ಗದ್ದೆಗಳನ್ನೇ ನೋಡ್ಬೋದು ನಾವು. ಆ ಥರ ಇದೆ. ಇಲ್ಲಿ ಕೆನಾಲೆಲ್ಲ ಇರುತ್ತಲ್ಲ, ಹಾಗಾಗಿ ಒಂದು ಮಳೆ ಆಗಿಬಿಟ್ರೆ, ಕೆನಾಲೆಲ್ಲ ತುಂಬಿಬಿಟ್ರೆ ಫುಲ್ಲು ಎಲ್ಲಗಳು ಗದ್ದೆಗಳನ್ನೇ ಹಚ್ಚಿಬಿಡ್ತಾರೆ. ಇಲ್ಲಿ ಬೆಳೆಗಳನ್ನೆಲ್ಲ ಏನು ಜಾಸ್ತಿ ಬೆಳೆಯಲ್ಲ, ಇಲ್ಲಿ ಗದ್ದೆನೇ ಜಾಸ್ತಿ. ಹಿಂಗೆ ಹೋಗ್ಬೇಕಾದ್ರೆ ಜ್ಯೂಸ್ ಕುಡಿದು ಆಮೇಲೆ ನನ್ನ ಮಗಳು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋದಿತ್ತು. ಅಲ್ಲಿ ನನ್ನ ಪಾಪು ಹುಟ್ಟಿತ್ತಲ್ಲ, 5 ತಿಂಗಳವರೆಗೂ ಅಲ್ಲೇ ಇದ್ದೆ ನಾನು ನಮ್ಮ ತವ್ರ ಮನೇಲಿ. ತವ್ರ ಮನೇಲಿ ಇದ್ದಿದ್ದಕ್ಕೆ ಅಲ್ಲಿ ಹೋಗ್ತಿದ್ಲು ಸ್ಕೂಲಿಗೆ ನನ್ನ ಮಗಳು. ಇವಾಗ ಗಂಗಾವತಿಲಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ಹಾಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ನಮ್ಮ ಭಾವನವ್ರ ಮಗ ಅಲ್ಲಿ ವೀಡಿಯೋದಲ್ಲಿ ಕಾಣ್ತಿದ್ರಲ್ಲ, ಅವ್ರ ಮಗ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅವನಿಗೂ ರಾಖಿ ಕಟ್ಟಿದ್ದಿಲ್ಲ. ರಾಖಿ ಹಬ್ಬದ ದಿನ ನಾವು ಊರಲ್ಲಿದ್ವಿ, ಹಾಗಾಗಿ ಅವ್ರ ಕಾಲೇಜ್ಗೆ ಹೋಗಿ ರಾಖಿ ಕಟ್ಬಾರದ ಅಂತ ಹೇಳಿ ಹೋದ್ವಿ. ಅಲ್ಲಿ ಒಂದು 10 ನಿಮಿಷ ಕೊಟ್ಟಿದ್ರು ಅಷ್ಟೇ ಪರ್ಮಿಷನ್ ಕಾಲೇಜಿಗೆ ಹೋಗಿ ರಾಖಿ ಕಟ್ಟಿಸಿ ಬಂದ್ವಿ. ಇಲ್ಲಿಗ ರಾಖಿ ಕಟ್ತಾಯಿದ್ದಾರೆ. ನನ್ನ ಸಣ್ಣ ಮಗಳಿಗಿದೆ ಮೊದಲೇ ರಾಖಿ ಹಬ್ಬ. ನನ್ನ ದೊಡ್ಡ ಮಗಳು ಎವ್ರಿ ಇಯರ್ ಕಟ್ತಾಯಿದ್ಲು. ಇವಾಗ ಕಾಲೇಜಲ್ಲಿರೋದಕ್ಕೆ ಅಲ್ಲಿ ಸ್ಲಿಪ್ಪರ್ ಬಿಡೋಕ್ಕೆ ಕೂಡ ಅವಕಾಶ ಇರಲಿಲ್ಲ. ಹಾಗೆ ಫಾಸ್ಟಲ್ಲಿ ಅರ್ಜೆಂಟಲ್ಲಿ ಎಲ್ಲ ಬೇಗ ರಾಖಿ ಕಟ್ಟಿತು. ಹಾಗೆ ರಾಖಿ ಕಟ್ಟಿಸಿ ಅಲ್ಲೇ ನಮ್ಮ ನೆಕ್ಸ್ಟ್ ಫೋಟೋ ಎಲ್ಲ ತಗೊಂಡ್ವಿ. ನೆಕ್ಸ್ಟ್ ಅಲ್ಲಿ ನನ್ನ ಮಗಳು ಕೂಡ ಸಣ್ಣ ಮಗಳು ಕಟ್ಸೋಕೆ ನೋಡಿದರೆ ಅವಳು ಬಾಯಲ್ಲಿ ಇಟ್ಕೊಳ್ತಿದ್ಲು. ಆಮೇಲೆ ಒಬ್ಬರು ಆಂಟಿಯವರು ನನ್ನ ಮಗಳು ಎತ್ಕೊಂಡು ಆಟ ಆಡಿಸ್ತಾ ಇದ್ರು. ಎಷ್ಟು ಚೆನ್ನಾಗಿ. ಅದಾದಮೇಲೆ ನಮ್ಮದು ವಾಟರ್ ಪ್ಲ್ಯಾಂಟ್ ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ನಮ್ಮ ಬ್ರದರ್ ಜೊತೆ ನನ್ನ ದೊಡ್ಡ ಮಗಳು ಸುಮ್ಮನೆ ಆಟ ಆಡೋದು ಈ ಥರ ಮಾಡ್ತಾ ಇದ್ಲು. ತುಂಬ ಕಾಡ್ತಾಳೆ ಅವನ್ನ. ಇದೆಲ್ಲ ಆಗಿ ಮನೆಗೆ ಹೋದ್ವು.